ಪಕ್ಷಿಗಳ ಊರು. ಆ ದಿನ ಫೆಬ್ರವರಿ 14. ವಸಂತಕಾಲ ಶುರುವಾಗುವ ಸಮಯ. ತಂಪಾದ ಗಾಳಿ ಬೀಸ್ತಾ ಇದ್ದಾಗ ಆಕಾಶ ನೋಡಕ್ಕೆ ಪಿಂಕ್ ಹಾಗೂ ಬ್ಲೂ ಬಣ್ಣದಲ್ಲಿ ಕಾಣಿಸ್ತಿದ್ದಾಗ ಊರಿನ ಪಕ್ಷಿಗಳೆಲ್ಲರೂ ಉತ್ಸಾಹದಿಂದ ಇದ್ದಾಗ ಟುನಿ ಅವಳ ಮನೆಯ ಅಂಗಳದಲ್ಲಿ ರಂಗೋಲಿ ಹಾಕ್ತಾ ಇದ್ಲು. ಪ್ರೇಮಿಗಳು ಎಷ್ಟು ಮಧುರ, ಪ್ರೀತಿ ಮಾಡೋರು ಮನಸ್ಸು ಕಠಿಣ. ಹಾಗಂತ ಟುನಿ ಹಾಡ್ ಹಾಡ್ತಾ ಇದ್ಲು. ಬುಜ್ಜಿ ಹೊರಗಡೆ ಬಂದ್ಲು. ಅಮ್ಮ, ಏನಮ್ಮ ಹಾಡು ಹೇಳ್ತಾ ಕೂತಿದ್ದೀರಾ? ಅಪ್ಪ ಇನ್ನೂ ಬರ್ಲಿಲ್ಲ ಅಲ್ವಾ? ಬುಜ್ಜಿ, ಇವತ್ತು ಪ್ರೇಮಿಗಳ ದಿನಾಚರಣೆ. ಪಟ್ಟಣದಲ್ಲಿ ಎಲ್ಲರೂ ಗಿಫ್ಟ್ ಕೊಡ್ತಾರೆ, ರೋಸ್ನ ಕೊಡ್ತಾರೆ. ಆದ್ರೆ ಈ ನಮ್ಮ ಗ್ರಾಮದಲ್ಲಿ ಯಾರು ಏನನ್ನು ಕೊಡೋದಿಲ್ಲ ಅಲ್ವಾ? ಓಹೋ, ಅದ ಸಂಗತಿ. ಆದ್ರೆ ಪಪ್ಪ ನಿಮ್ಗೆ ಗಿಫ್ಟ್ ಕಳ್ಸಿಲ್ಲ ಅಲ್ವಾ? ನಿಮ್ ತಂದೆ ತುಂಬಾ ಬ್ಯುಸಿಯಾಗಿರ್ತಾರೆ, ಅದಕ್ಕೆ ನನಗೆ ಗಿಫ್ಟ್ ಕಳ್ಸಿಲ್ಲ. ನನಗೆ ನೀವೆಲ್ಲರೂ ಚೆನ್ನಾಗಿದ್ರೇನೆ ಸಾಕು. ಚಿಚುಕಾಗೆ ಕನ್ನಡಿಯ ಮುಂದ್ಗಡೆ ನಿಂತ್ಕೊಂಡು ಅವಳ ತಲೆಗೆ ಒಂದು ಕೆಂಪು ಬಣ್ಣದಲ್ಲಿ ರಿಬ್ಬನ್ನ ಕಟ್ಕೊಳ್ತಿದ್ಲು. ಅವಾಗ ಚಿನ್ನುಕಾಗೆ ಇದನ್ನೆಲ್ಲ ನೋಡ್ತಾ ಇದ್ದ. ಅಮ್ಮ, ಏನಮ್ಮ ವೇಷ? ನೆತ್ತಿ ಮೇಲೆ ಏನು ರಿಬ್ಬೆನ್ನು? ನೀನೇನು ಚಿಕ್ಕ ಹುಡುಗಿಯಾ? ಚಿನ್ನು, ಬಾಯಿ ಮುಚ್ಚೋ. ಇವತ್ತು ವ್ಯಾಲೆಂಟೈನ್ಸ್ ಡೇ. ಯಾರಾದ್ರೂ ನನ್ನ ನೋಡಿ ಐ ಲವ್ ಯು ಹೇಳ್ತಾರೆ ಅಂತ ನಾನು ಇಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದ್ದೀನಿ. ಒಂದ್ ವೇಳೆ ನಿಮ್ ತಂದೆ ನಂಗೆ ಕಾಲ್ ಮಾಡಿ ವಿಶ್ ಮಾಡಿದ್ರೆ? ಅಪ್ಪ ಫೋನ್ ಮಾಡಿ ತಾನೆ ಮಾತಾಡ್ತಾರೆ. ನಿಮ್ ರಿಬ್ಬನ್ನ ನೋಡ್ತಾರಾ? ಓಹೋ, ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀರಮ್ಮ? ಹೌದೌದು, ವಿಡಿಯೋ ಕಾಲ್ ಮಾಡ್ತೀನಿ. ಇವತ್ ನಾನು ಒಂದು ಹೊಸ ಬಿಸ್ನೆಸ್ನ ಆರಂಭಿಸ್ತೀನಿ. ಇವತ್ ನಾನು ರೋಸ್ ವ್ಯಾಪಾರ ಮಾಡ್ತೀನಿ. ಒಂದು ರೋಸ್ಗೆ 50 ರೂಪಾಯಿ ಅಂತೆ. ನಮ್ಮ ಊರಲ್ಲಿ ಕೂಡ ಪ್ರೇಮಿಗಳು ಇದ್ದಾರೆ ಅಲ್ವಾ, ಅವರಿಗೆ ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡ್ತೀನಿ. ನಮ್ಮ ಊರಲ್ಲಿ ರೋಸೇ ಸಿಗಲ್ಲ ಅಲ್ವಾ, ಮಂದಾರ ಹೂವೇ ಸಿಗೋದು. ಅದನ್ನ ಯಾರಾದ್ರೂ ತಗೋತಾರಾ? ಅಲ್ಲೇ ಇರೋದು ನನ್ನ ಬುದ್ಧಿವಂತಿಕೆ. ನಾನು ಆ ಮಂದಾರ ಹೂವನ್ನು ರೋಸ್ ಶೇಪಲ್ಲಿ ಕಟ್ ಮಾಡಿ, ಇದೇ ರೋಸ್ ಹೂವು, ಇದರಲ್ಲಿ ಸ್ಮೆಲ್ ಏನು ಇರೋದಿಲ್ಲ, ಹಾಗೆ ಕೇಳಿದ್ರೆ ರೋಸ್ನ ಪೇಪರ್ ಹೂ ಅಂತೀನಿ. ಇದೇ ನನ್ನ ಬುದ್ಧಿವಂತಿಕೆ. ಊರಿನ ಮಧ್ಯದಲ್ಲಿರುವ ಒಂದು ಆಲಮರದ ಕೆಳಗಡೆ ಚಿಚುಕಾಗೆ ಒಂದು ಟೇಬಲ್ ಹಾಕಿ ಅದರಲ್ಲಿ ಚಿಚ್ಚು ರೋಸಸ್ ಬರೀ 50 ರೂಪಾಯಿ ಅಂತ ಬರ್ದು ಒಂದು ಬೋರ್ಡ್ ಹಾಕಿಟ್ಟಿದ್ಲು. ಆದ್ರೆ ನಿಜವಾಗ್ಲೂ ಅದು ಗುಲಾಬಿ ಹೂವಲ್ಲ, ದಾಸವಾಳ ಹೂವು. ಅದನ್ನ ಗುಲಾಬಿ ತರ ಅವಳು ಇಟ್ಟಿದ್ಲು. ಚಿನ್ನು, ನೀನು ಮಾರ್ಕೆಟಿಂಗ್ ಮಾಡ್ಬೇಕು. ಪ್ರೀತಿಯಲ್ಲಿ ಗೆಲ್ಬೇಕು ಅಂದ್ರೆ ಚಿಚ್ಚುವಿನ ರೋಸ್ ತಗೊಳ್ಳಿ, ನಿಮ್ ಲವ್ ಸಕ್ಸಸ್ ಆಗುತ್ತೆ ಅಂತ ಹೇಳು. ಚಿನ್ನು ಬೇಜಾರಿಂದ, ನನಗೆ ನಾಚಿಕೆ ಆಗುತ್ತೆ, ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ನಗ್ತಾರೆ. ನಾಚಿಕೆ ನೋಡಿದ್ರೆ ಹಣ ಸಿಗುತ್ತಾ? ಜೋರಾಗಿ ಹೇಳೋ. ಆವಾಗ ಅಲ್ಲಿಗೆ ಲೂಸಿ, ಕುಹು ಹಾಗೂ ಚೋಟು ಬಂದ್ರು. ಏನ್ ಚಿಚ್ಚು, ಹೊಸ ಅಂಗಡಿನ ಹಾಕಿದೀಯಾ? ಇದು ಗುಲಾಬಿಯಾ? ನೋಡಿದ್ರೆ ವಿಚಿತ್ರವಾಗಿದೆ. ಲೂಸಿ, ಇದು ಹೈಬ್ರಿಡ್ ರೋಸ್. ನಾನು ಫ್ಲೈಟ್ ಅಲ್ಲಿ ಅಮೆರಿಕದಿಂದ ಬರ್ಸಿದೀನಿ. ನಿಮ್ ಗಂಡ ಈ ಊರಲ್ಲಿ ಇಲ್ಲ ಅಲ್ವಾ? ನಿಮ್ ಗಂಡನ್ ಮುಂದೆ ಈ ರೋಸ್ ಇಡಿ, ನೇರವಾಗಿ ಬರ್ತಾರೆ. ಹೌದಾ? 50 ರೂಪಾಯ? ಪರವಾಗಿಲ್ಲ, ಒಂದು ಹೂ ಕೊಡು, ನನ್ ಗಂಡ ಬಂದ್ರೆ ಸಾಕು. ಪಾಪ ಲೂಸಿ ಹಣ ಕೊಟ್ಟು ಆ ಡೂಪ್ಲಿಕೇಟ್ ರೋಸ್ನ ತಗೊಂಡ್ಲು. ಚಿಚ್ಚು, ನನಗೆ ಬೇಕಾಗಿಲ್ಲ. ನನ್ ಗಂಡ ನನಗೆ ಸೀಬೆಕಾಯಿನ ಕಳಿಸ್ತಾರೆ, ಅದೇ ನನಗೆ ದೊಡ್ಡ ಗಿಫ್ಟ್. ಈ ಹೂ ಬೇರೆ ಬಾಡಿ ಹೋಗಿದೆ. ಹೂವೇನು ಬಾಡಿಲ್ಲ, ಈ ಹೂ ಬರದೆ ಹೀಗೆ. ಸರಿ, ನನಗೇನು, ನಾಳೆ ಬಂದು ನಿನ್ ಗಂಡ ನಿನ್ನ ಪ್ರೀತಿಯಿಂದ ನೋಡೋದಿದ್ರೆ ನನಗೇನ್ ನಷ್ಟ ಇಲ್ವಲ್ಲ? ಚೋಟು ಹೆದರ್ಕೊಂಡು, ಸರಿ, ಒಂದು ಹೂ ಕೊಡು ಹಾಗಂತ ಹೇಳಿ ಒಂದು ಹೂವನ್ನ ಹಣ ಕೊಟ್ಟು ತಗೊಂಡ್ಲು ಚೋಟು. ಹೀಗೆ ಮಾಯ ಮಾತು ಮಾತಾಡಿ ಡೂಪ್ಲಿಕೇಟ್ ರೋಸಸ್ನ ಮಾರ್ತಾ ಇದ್ಲು ಚಿಚ್ಚು. ಮಧ್ಯಾಹ್ನದ ಸಮಯ. ಟುನಿ ಮನೆಯಲ್ಲಿ ಟುನಿ ಬುಜ್ಜಿ ಇಬ್ರು ಕೂಡ ಸ್ವೀಟ್ ಮಾಡ್ತಾ ಇದ್ದಾಗ ಅಲ್ಲಿಗೆ ಮಹಿ ಹದ್ದು ಬಂತು. ಮಹಿ ತುಂಬಾನೇ ಕೋಪದಲ್ಲಿತ್ತು. ಆ ಚಿಚ್ಚು ಮಾಡೋ ವಿಷಯ ಗೊತ್ತಾಯ್ತಾ? ಮಂದಾರ ಹೂವನ್ನು ಕತ್ತರಿಸಿ ಗುಲಾಬಿ ಅಂತ ಅದಕ್ಕೆ ಪೇಂಟ್ ಮಾಡಿ ಎಲ್ಲರಿಗೂ ಮೋಸ ಮಾಡಿ ವ್ಯಾಪಾರ ಮಾಡ್ತಾ ಉಂಟು. ಇದು ಅದು ಮಾಡುವ ಮೋಸ ಅಲ್ವಾ? ಹೌದಾ? ಚಿಚ್ಚು ಯಾವಾಗ್ಲೂ ಹೀಗೇನೆ ಮಗಿಯವ್ರೆ. ಶಾರ್ಟ್ ಕಟ್ ರೂಪದಲ್ಲಿ ಹಣವನ್ನು ಸಂಪಾದನೆ ಮಾಡ್ಬೇಕು ಅನ್ಕೋತದೆ. ಇವತ್ತದಕ್ಕೆ ಬುದ್ಧಿ ಕಲಿಸ್ಬೇಕು. ತಾತ, ನನಗೆ ಒಂದು ಐಡಿಯಾ. ಚಿಚ್ಚು ಅತ್ತೆಗೆ ಕೂಡ ಯಾರೋ ಸೀಕ್ರೆಟ್ ಆಗಿ ಇದ್ದಾರಂತೆ. ಅವರ ರೂಪದಲ್ಲಿ ನಾವೊಂದು ಗಿಫ್ಟ್ ಕಳ್ಸೋಣ. ಅದ್ರಲ್ಲಿ ಬುಜ್ಜಿ ರಹಸ್ಯವಾಗಿ ಏನೋ ಹೇಳಿದ್ಲು. ಮಹಿ ಹದ್ದು ನಗುತ್ತಾ, ಬಲ್ಲೆ ಐಡಿಯಾ ಬುಜ್ಜಿ, ಹಾಗೇನೆ ಮಾಡೋಣ. ಸಂಜೆ ಸಮಯ. ಚಿಚುಕಾಗೆ ವ್ಯಾಪಾರ ಆದ ಹಣನ ಲೆಕ್ಕ ಮಾಡಿ ನೋಡಿದಾಗ ಹಣ ತುಂಬಾ ಇರೋದನ್ನ ನೋಡಿ ಅವಳು ಸಂತೋಷಪಟ್ಲು. ಚಿಚ್ಚು, ಇವತ್ತು ಜಾಕ್ಪಟ್ ಕಣೋ, 2,000 ಬಂದಿದೆ. ಇವತ್ ನೈಟು ನಮಗೆ ಚಿಕನ್ ಬಿರಿಯಾನಿನೇ. ಮನೆಗೆ ಹೋಗುವಾಗ ಮನೆಯ ಅಂಗಳದಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಇತ್ತು. ಅದ್ರ ಮೇಲೆ ಕೆಂಪು ರಿಬ್ಬನ್ ಕಟ್ಟಿತ್ತು. ಪಕ್ಕದಲ್ಲಿ ಒಂದು ಲೆಟರ್ ಇತ್ತು. ಚಿಚ್ಚು ಅದರ ನೋಡಿ ಆಶ್ಚರ್ಯದಿಂದ, ಏನಿದು? ನನಗೆ ಗಿಫ್ಟ್ ಬಾಕ್ಸಾ? ಯಾರಪ್ಪ? ಅವಳ ಲೆಟರ್ ಓದಿದ್ಲು. ನನ್ನ ಪ್ರೀತಿಯ ಚಿಚ್ಚು ಅವರಿಗೆ, ಇವತ್ ನೀವು ಆ ಕೆಂಪು ಕಲರ್ ರಿಬ್ಬನ್ ಕಟ್ಕೊಂಡು ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದ್ರಿ ಗೊತ್ತಾ? ನಿಮ್ಮನ್ನ ನೋಡಿ ನಾನು ಫಿದಾ ಆಗಿದ್ದೀನಿ. ನಿಮಗೆ ನನ್ನ ಗಿಫ್ಟ್ ಅನ್ನು ಕಳ್ಸಿದೀನಿ. ಅದನ್ನ ತೆರೆದು ನೋಡಿದ್ರೆ ನೀವು ಫಿದಾ ಆಗ್ತೀರಾ. ಚಿಚ್ಚು ಸಂತೋಷದಿಂದ, ಅಯ್ಯೋ ದೇವ್ರೆ, ನನಗೂ ಫ್ಯಾನ್ಸ್ ಇದ್ದಾರಾ? ಓಹೋ,
ಆಹಾ, ಏ ಚಿನ್ನು, ನೋಡ್ದಾ ನಿಮ್ಮಮ್ಮ ಎಷ್ಟೊಂದು ಫೇಮಸ್ ಆಗಿದ್ದೀನಿ ಅಂತ? ನನಗೆ ಕೂಡ ಫ್ಯಾನ್ಸ್ ಇದ್ದಾರೆ ಕಣೋ. ಅಮ್ಮ, ಇದು ಏನೋ ಫ್ರಾಂಕ್ ಅನ್ಸುತ್ತೆ. ಯಾಕೆ ಅಂದ್ರೆ ಈ ಊರಲ್ಲಿ ನಿನ್ನ ಪ್ರೀತಿ ಮಾಡೋಷ್ಟು ಧೈರ್ಯ ಯಾರಿಗಮ್ಮ ಇರುತ್ತೆ? ನನ್ನಂತ ಅಂದವಾದ ಹುಡುಗಿಗೆ ಯಾರಾದ್ರೂ ಪ್ರಿಯಕರು ಇರ್ತಾರೆ ಕಣೋ. ಇರು, ಬಾಕ್ಸ್ ಓಪನ್ ಮಾಡ್ತೀನಿ. ಚಿಚುಕಾಗೆ ಆಸೆಯಿಂದ ಆ ಬಾಕ್ಸ್ನ ಓಪನ್ ಮಾಡಿದ್ಲು. ಒಳಗಡೆ ಇನ್ನೊಂದು ಬಾಕ್ಸ್ ಇತ್ತು. ಅದನ್ನು ಓಪನ್ ಮಾಡಿದ್ಲು. ಒಳಗಡೆ ಇನ್ನೊಂದು ಬಾಕ್ಸ್ ಇತ್ತು. ಹೀಗೆ ಬಾಕ್ಸ್ ಆಗಿ ಬರ್ತಾನೆ ಇತ್ತು. ವಜ್ರಹಾರ ಆಗಿರ್ಬೇಕಾ ಅಥವಾ ಬಂಗಾರದ ರಿಂಗಾ? ಅವಳು ಆ ಚಿಕ್ಕ ಬಾಕ್ಸ್ ಅನ್ನ ಓಪನ್ ಮಾಡಿದ್ಲು. ಅದರೊಳಗಡೆಯಿಂದ ಒಂದು ಸ್ಪ್ರಿಂಗ್ ಗೊಂಬೆ ಹೊರಗಡೆ ಬಂತು. ಆ ಗೊಂಬೆ ಒಂದು ದೆವ್ವದ ಗೊಂಬೆ. ನೋಡಕ್ಕೆ ತುಂಬಾನೇ ಭಯಂಕರವಾಗಿತ್ತು. ಅಯ್ಯೋ ದೆವ್ವ! ಹಾಗಂತ ಬಾಕ್ಸ್ ಕೆಳಗಡೆ ಹಾಕ್ದಾಗ ಆ ಗೊಂಬೆಯ ಮೇಲೆ ಒಂದು ಚೀಟಿ ಅಂಟಿಸಿ ಇಟ್ಟಿತ್ತು. ನಕಲಿ ಗುಲಾಬಿಗೆ ನನ್ನ ನಕಲಿ ಪ್ರೇಮ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಮೋಸ ಹೋದ ಕಸ್ಟಮರ್ಸ್. ಚಿನ್ನು ನಗುತ್ತಾ, ರುದ್ರಮ್ಮ, ಯಾರೋ ನಿಮಗೋಸ್ಕರ ಇದನ್ನ ಕಳ್ಸಿದಾರೆ. ನನ್ನ ಎದೆ ಬಡಿದಂತಾಯಿತು. ಯಾರು ಮಾಡಿರ್ತಾರೆ ಈ ಕೆಲ್ಸನ? ಆವಾಗಲೇ ಮಹಿ, ಟುನಿ, ಕುಹು, ಚೋಟು, ಲೂಸಿ ಎಲ್ರೂ ಅಲ್ಲಿಗೆ ಬಂದ್ರು. ಅವ್ರ ಕೈಯಲ್ಲಿ ಚಿಚು ಮಾರಿದ ಆ ಡ್ಯೂಪ್ಲಿಕೇಟ್ ಗುಲಾಬಿ ಹೂ ಇತ್ತು. ಏ ಚಿಚ್ಚು, ಇದ ನಿನ್ನ ಕಾಶ್ಮೀರ ರೋಸು? ಮನೆಗೆ ಹೋದ ತಕ್ಷಣ ಬಣ್ಣ ಹೋಗಿ ಬಾಡಿ ಹೋಗಿದೆ. ನನ್ ಗಂಡ ಕಂಡು ಹಿಡಿದ್ರು. ನನ್ನ ಮರ್ಯಾದೆ ಹೋಯ್ತು. ನನ್ನ ಮೂಗಿನಿಂದ ಹೊಗೆ ಬರ್ತಾ ಇದೆ. ಇದಕ್ಕೇನು ಸಕ್ಕರೆ ಹಚ್ಚಿದೀಯಾ ಏನು? ನನ್ನ ಹಣ ವಾಪಸ್ ಕೊಡು. ಚಿಚು ಸರಿಯಾಗಿ ಸಿಕ್ಕಾಕೊಂಡ್ಲು. ಓ, ಅದು ವಾತಾವರಣ ಚೆನ್ನಾಗಿಲ್ಲ ಅಲ್ವಾ, ಅದಕ್ಕೆ ಬಾಡಿ ಹೋಗಿದೆ. ನೋ ರೀಫಂಡ್. ನೀ ಮಾಡಿರುವುದು ದೊಡ್ಡ ಮೋಸ. ಮರ್ಯಾದೆಯಿಂದ ಎಲ್ಲರ ಹಣವನ್ನು ಹಿಂದಿರುಗಿಸಿ ಕೊಡು. ಇಲ್ಲದಿದ್ರೆ ಆ ದೆವ್ವದ ಗೊಂಬೆಯನ್ನು ನಿನ್ ಮೇಲೇನೆ ಕಟ್ಬಿಡ್ತೀವಿ. ಅಯ್ಯಯ್ಯೋ, ಬೇಡ ಬೇಡ, ಅವ್ರ ಹಣನ ವಾಪಸ್ ಕೊಟ್ಬಿಡ್ತೀನಿ. ಆ ದೆವ್ವದ ಗೊಂಬೆ ನಂಗೆ ಬೇಡ. ಚಿಚುಗೆ ಬೇರೆ ದಾರಿ ಇಲ್ಲದೆ ಎಲ್ಲರಿಂದ ತಗೊಂಡ ಹಣನ ಅವ್ರಿಗೆ ವಾಪಸ್ ಕೊಟ್ಲು. ಆವಾಗ ಆ ಬಾಕ್ಸಲ್ಲಿದ್ದ ಸ್ಪ್ರಿಂಗ್ ಗೊಂಬೆ ಅವಳ ನೋಡಿ ನಗೋ ತರ ಇತ್ತು. ಆ ದಿನ ಸಂಜೆ ಸಮಯ ಊರಲ್ಲಿ ಎಲ್ರೂ ಒಂದು ಜಾಗದಲ್ಲಿ ಸೇರಿದ್ರು. ಅಲ್ಲಿ ಎಲ್ರಿಗೂ ಟುನಿ ಒಂದು ಚಿಕ್ಕ ಪಾರ್ಟಿನ ಕೊಟ್ಲು. ಫ್ರೆಂಡ್ಸ್, ಇವತ್ತು ಪ್ರೇಮಿಗಳ ದಿನಾಚರಣೆ. ಪ್ರೇಮಿಗಳು ಮಾತ್ರ ಪ್ರೀತಿ ಮಾಡುವ ದಿನವಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಅನ್ಯೋನ್ಯವಾಗಿ ಸಂತೋಷದಿಂದ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ಕೊಂಡಿರ್ಬೇಕು. ಚಿಚು ತುಂಬಾ ಸುಸ್ತಾಗಿ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು, ಪ್ರೀತಿಯೆಲ್ಲ ಚೆನ್ನಾಗಿ ಹೇಳ್ತೀಯ ತುನಿ, ಆದ್ರೆ ನನ್ನ ಮರ್ಯಾದೆ ಹೋಯ್ತು, ಬಿರಿಯಾನಿ ಹೋಯ್ತು, ನನ್ನ ಹಣ ಹೋಯ್ತು. ಚಿಂತೆ ಮಾಡ್ಬೇಡಿ, ತಗೊಳ್ಳಿ ನಿಮಗೆ ನಿಜವಾದ ಗಿಫ್ಟ್. ಬುಜ್ಜಿ ಒಂದು ಚಿಕ್ಕ ಗಿಫ್ಟ್ ಅನ್ನ ಚಿಚಿಗೆ ಕೊಟ್ಟಾಗ ಚಿಚು ಹೆದರ್ಕೊಂಡೆ ಅದನ್ನ ತಗೊಂಡ್ಲು. ಪುನಃ ಯಾವ ದೆವ್ವನು ಬರಲ್ಲ ತಾನೇ? ಬರಲ್ಲ ಅತ್ತೆ, ಓಪನ್ ಮಾಡಿ ನೋಡಿ. ಚಿಚು ಆ ಬಾಕ್ಸ್ ಓಪನ್ ಮಾಡಿದಾಗ ಅದರಲ್ಲಿ ಒಂದು ಅಂದವಾದ ಕೈಯಲ್ಲೇ ಮಾಡಿದ ಗ್ರೀಟಿಂಗ್ ಕಾರ್ಡ್ ಇತ್ತು. ನನ್ನ ಪ್ರೀತಿಯ ಪುಣಿ ಚಿಚ್ಚು ಅತ್ತೆಗೆ ನಮ್ಮೆಲ್ಲರ ಪರವಾಗಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೀವು ಬದಲಾದ್ರೆ ನಮಗೆ ತುಂಬಾ ಸಂತೋಷ. ಚಿನ್ನು, ಬನ್ನು, ಬುಜ್ಜಿ ಹಾಗಂತ ಬರ್ತಿತ್ತು. ಚಿಚುವಿನ ಕಣ್ಣಿಂದ ಕಣ್ಣೀರು. ಏ ಕಳ್ಳ ಮಕ್ಳೇ, ನನ್ನ ಆವಾಗ್ಲೇ ಅಳಿಸಿ ಇವಾಗ ನಗಿಸ್ತಾ ಇದ್ದೀರಾ? ಆ 2000 ರೂಪಾಯಿಕ್ಕಿಂತ ಈ ಗಿಫ್ಟೇ ನನಗೆ ದೊಡ್ಡದು. ಆ ಲಡ್ಡು ಅದು ನನಗೆ ಮುಟ್ಟಿದ್ರೆ ಮಾತ್ರ ಸುಮ್ನಿರಲ್ಲ. ಎಲ್ರೂ ನಗಡ್ಕೊಂಡು ಟುನಿ ತಗೊಂಡ್ ಬಂದ ಪಾಯಸನ ಹಂಚ್ಕೊಂಡು ಕುಡಿದ್ರು. ನೋಡಿದ್ರ, ಪ್ರೀತಿನ ಹಣ ಕೊಟ್ಟು ತಗೊಳಕ್ಕೆ ಸಾಧ್ಯವಿಲ್ಲ, ಆದ್ರೆ ಹಂಚ್ಕೋಬಹುದು. ಚಿಚ್ಚು, ಮುಂದಿನ ವರ್ಷ ವ್ಯಾಪಾರ ಮಾಡ್ಬೇಡ, ಅಡಿಗೆ ಮಾಡು. ನಿನ್ ಕೈ ರುಚಿ ಚೆನ್ನಾಗಿರುತ್ತೆ. ಸರಿ ಮಗ್ಗಿಯವರೇ, ಮುಂದಿನ ವರ್ಷ ವ್ಯಾಲೆಂಟೈನ್ಸ್ ಡೇಗೆ ನಾನು ಸ್ಪೆಷಲ್ ಆದ ಬಿರಿಯಾನಿ ಮಾಡ್ತೀನಿ. ಪ್ಲೇಟಿಗೆ 500 ರೂಪಾಯಿ ಮಾತ್ರ. ಎಲ್ರೂ ಅದನ್ನ ಕೇಳಿ ಅಯ್ಯೋ ಪುನಃ ಶುರು ಮಾಡಿದ್ಲಾ ಹಾಗಂತ ಅಂದ್ಕೊಂಡ್ರು. ಹಾಗೆ ಪಕ್ಷಿಗಳ ಗ್ರಾಮದಲ್ಲಿ ವ್ಯಾಲೆಂಟೈನ್ಸ್ ಡೇ ತುಂಬಾ ಚೆನ್ನಾಗಿ ನಡೀತು. ಚಿಚುಕಾಗಿಗೆ ಒಂದು ಮರೆಯಕ್ಕಾಗದೇ ಇರುವ ನೆನಪು, ಒಂದು ಪಾಠ ಎರಡೂ ಸಿಕ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರೀತಿನ ವ್ಯಾಪಾರವಾಗಿ ಬದಲಾಯಿಸಬಾರ್ದು. ನಿಯತ್ತಾಗಿದ್ರೆ ಆ ಪ್ರೀತಿ ನಿಮಗ್ ಸ್ವಂತ ಆಗುತ್ತೆ. ಹಾಗೆ ಗಿಫ್ಟ್ ಬಾಕ್ಸ್ ಅಲ್ಲಿ ದೆವ್ವ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಪಕ್ಷಿಗಳ ಗ್ರಾಮದಲ್ಲಿ ಒಂದಿನ ಸಂಜೆ ಸಮಯ ಆಕಾಶ ಕೆಂಪಾಗಿತ್ತು. ಗಾಳಿ ತುಂಬಾ ನಿಶಬ್ದವಾಗಿತ್ತು. ಆವಾಗ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಮನೆ ಟೆರೆಸಲ್ಲಿ ನಿಂತ್ಕೊಂಡು ಆಕಾಶನ ನೋಡ್ತಾ ಇದ್ರು. ಏನನ್ಕೊಂಡ್ರೆ ಏನೋ, ತಕ್ಷಣ ಅವ್ರ ಹತ್ರ ಇದ್ದ ಒಂದು ಬೆಲ್ನ ತಗೊಂಡು ಜೋರಾಗಿ ಆ ಬೆಲ್ಲನ್ನ ಬಾರಿಸಿದ್ರು. ಟಂಗ್ 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 ಅಂತ ಶಬ್ದ ಕೇಳಿದ ತಕ್ಷಣ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಊರಿನ ಪಂಚಾಯಿತಿಗೆ ಬಂದು ಸೇರಿದ್ರು. ಅದರಲ್ಲಿ ಚಿಚುಕಾಗೆ, ಟೋನಿ, ಚೋಟು, ಕುಹು, ಲೂಸಿ ಮಕ್ಕಳು ಎಲ್ರೂ ಇದ್ರು. ಎಲ್ರೂ ಕೇಳಿ, ಆಕಾಶ ಕೆಂಪಾಗಿದೆ, ಗಾಳಿ ತುಂಬಾನೇ ನಿಶಬ್ದವಾಗಿದೆ. ನನಗೆ ಯಾಕೋ ಏನೋ ತಪ್ಪು ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನು 24 ಗಂಟೆ ಸಮಯದೊಳಗಡೆ ಖಂಡಿತ ನಮ್ಮೂರಿಗೆ ಬಿರುಗಾಳಿ ಬರುತ್ತೆ. ಅದಕ್ಕೆ ಮುಂಜಾಗ್ರತೆಯಿಂದ ಬೇಕಾಗಿರೋ ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಳ್ಬೇಕು. ಅದನ್ನು ಕೇಳಿದ ಲೂಸಿ ಪಾರಿವಾಳ ಭಯದಿಂದ, ಏನೋ ಬಿರುಗಾಳಿನ ಅಂದ್ರೆ ಮಳೆ ಬರುತ್ತಾ? ಮಳೆ ಬಂದ್ರೆ ನನ್ನ ರೆಕ್ಕೆ ಎಲ್ಲ ಒದ್ದೆ ಆಗುತ್ತೆ, ಆಮೇಲೆ ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗುತ್ತೆ. ಮಳೆನ ತಡೆಯಕ್ಕಾಗಲ್ವಾ? ಮಳೆ ಬಂದ್ರೆ ನೀರು ಜಾಸ್ತಿ ಆಗುತ್ತೆ, ಮೀನು ಜಾಸ್ತಿ ಇರುತ್ತೆ. ನನಗೆ ಹ್ಯಾಪಿನೇ,
ಗಾಳಿ ಜೋರಾಗಿ ಬೀಸಿದ್ರೆ? ಆವಾಗ ಚಿಚುಕಾಗೆ, ಏನ್ ಮಹಿಯವ್ರೆ, ಇದು ಚಳಿಗಾಲ. ಈ ಚಳಿಗಾಲದಲ್ಲಿ ಎಲ್ಲಾದ್ರೂ ಮಳೆ ಬರುತ್ತಾ? ಮಂಚು ಬೀಳುತ್ತೆ. ಮಂಚು ಬೀಳೋದನ್ನ ನೋಡಿ ನೀವು ಮಳೆ ಅಂತ ಅಂದ್ಕೊಂಡಿದ್ದೀರಾ ಏನೋ. ಇದರಲ್ಲಿ ಬಿರುಗಾಳಿ ಬೇರೆ ಅಂತೆ. ಇವ್ರ ಮಾತನ್ನೆಲ್ಲ ಕೇಳ್ಬೇಡಿ, ಬಿರುಗಾಳಿ ಅಂತೂ ಬೀಸೋದೇ ಇಲ್ಲ. ಹಾಗೆ ಹೇಳ್ಬೇಡ ಚಿಚು, ಅವರು ಎಷ್ಟು ಅನುಭವಶಾಲಿ. ಅವ್ರು ಹೇಳ್ತಾ ಇದ್ರೆ ಖಂಡಿತ ನಡೆಯೋ ಥರನೇ ನನಗೂ ಅನಿಸ್ತಾ ಇದೆ. ಚಿಚು, ನನ್ನ ಮಾತು ಕೇಳು, ಅದೇ ನಿನಗೆ ತುಂಬ ಒಳ್ಳೇದು. 2-3 ದಿನಕ್ಕೆ ಬೇಕಾಗಿರೋ ಆಹಾರನ ಇವಾಗಲೇ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ. ಹಾಗೇನೆ ಮಕ್ಕಳನ್ನ ಮನೆಯಿಂದ ಯಾರೂ ಹೊರಗಡೆ ಕಳ್ಸೋದು ಬೇಡ. ಮಕ್ಕಳು ಮನೆಯೊಳಗಡೆ ಇರೋದೇ ಸೇಫು. ಸ್ವಲ್ಪ ಒಣಗಿರುವ ಎಲೆಗಳು, ಕಡ್ಡಿಗಳನ್ನ ತಗೊಂಡ್ಬಂದು ಇಟ್ಕೊಳ್ಳಿ, ಅದೆಲ್ಲ ಬೇಕಾಗುತ್ತೆ. ಅಮ್ಮ, ಮಹಿಯತ್ತೆ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಅದ್ರಲ್ಲಿ ನಿಜ ಇರುತ್ತೆ ಅಮ್ಮ. ಇವಾಗಲೇ ಹೋಗಿ ಆಹಾರ ತಗೊಂಡು ಬರೋಣವಾ? ಸುಮ್ಮನಿರೋ, 2-3 ದಿನಕ್ಕೆ ಆಹಾರ ತಗೊಂಡು ಬಂದಿಟ್ರೆ ಆಮೇಲೆ ಅದು ಹಾಳಾಗುತ್ತೆ. ಬಿರುಗಾಳಿ ಏನೂ ಬರಲ್ಲ. ನಾಳೆ ಬೇಕಾಗಿದ್ದಾನ ನಾಳೆನೇ ತಗೊಂಡು ಬರ್ಬೋದು. ಬಾ, ನಾವು ಹೋಗಿ ಟಿವಿ ನೋಡ್ಕೊಂಡು ಕೂರೋಣ. ಅಮ್ಮ, ಮಹಿಯತ್ತೆ ಹೇಳಿದ್ರೆ ಅದು ಖಂಡಿತ ಸರಿಯಾಗಿನೇ ಇರುತ್ತೆ. ನಾವು ಇವಾಗಲೇ ಹೋಗಿ ನಮಗೆ ಬೇಕಾಗಿರುವ ಆಹಾರನ ತಗೊಂಡು ಬರೋಣವಾ? ಹೌದು ಬುಜ್ಜಿ, ಎಲ್ರೂ ಬೇಗ ಹೋಗಿ ತಗೊಂಡು ಬರೋಣ. ಬನ್ನು, ಚೋಟು, ಊರಲ್ಲಿ ಎಲ್ಲರ ಹತ್ರನೂ ಹೇಳಿ, ಎಲ್ರೂ ಬೇಗ ಅಡವಿಗೆ ಹೋಗಬೇಕಾಗುತ್ತೆ. ಸರಿ ಆಂಟಿ, ನಾನು ಇವಾಗಲೇ ಹೋಗಿ ಎಲ್ಲನ್ನ ಕರ್ಕೊಂಡು ಬರ್ತೀನಿ. ಬುಜ್ಜಿ, ಬಾ, ನಾವು ಅಡವಿಗೆ ಹೋಗೋಣ. ಹೌದೌದು, ಬನ್ನಿ ಹೋಗೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಅಡವಿಗೆ ಹೋಗಿ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ತಗೊಳ್ತಾ ಇದ್ರು. ಆದ್ರೆ ಚಿಚುಕಾಗೆ ಮಾತ್ರ ಮಗ ಚಿನ್ನು ಜೊತೆ ಒಂದು ಮರದ ಮೇಲೆ ಕೂತ್ಕೊಂಡು ಸುಮ್ಮನೆ ಕತೆ ಮಾತಾಡ್ತಾ ಇದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಆಕಾಶದಲ್ಲಿದ್ದ ಮೋಡಗಳೆಲ್ಲಾನು ಕಪ್ಪಾಗಿ ಬದಲಾಗ್ತಾ ಇತ್ತು. ಹಗ್ಲಲ್ಲೇ ಕತ್ಲು ತರ ಇತ್ತು. ಹೀಗಿರುವಾಗ ಗಾಳಿ ಶ್ ಶ್ ಅಂತ ಜೋರಾಗಿ ಬೀಸಕ್ಕೆ ಶುರುವಾಯ್ತು. ಮರಗಳೆಲ್ಲ ಅಲ್ಲಾಡ್ತಾ ಇತ್ತು. ಮಹಿ ಅದು ಅದರ ಮನೆಯಿಂದ ನೋಡಿದ್ರ, ನಾನು ಹೇಳಿದ್ದು ನಡೀತಾ ಇದೆ, ಎಲ್ರೂ ಮನೆಯೊಳಗಡೆನೆ ಇರಿ. ಹಾಗಂತ ಹೇಳ್ತಾ ಇದ್ದಾಗ ಟುನಿ ಮನೆ ಕಿಟಕಿ ಎಲ್ಲಾನು ಮುಚ್ಚಿ, ಅಮ್ಮಯ್ಯ, ಮಹಿ ಹೇಳಿದ್ದಾಗಿನೇ ನಡೀತಾ ಇದೆ. ಬುಜ್ಜಿ, ನೀನು ನನ್ನ ಜೊತೆನೇ ಇರು, ಮನೇಲಿ ಬೇಕಾಗಿದೆ ಎಲ್ಲಾನು ಇದೆ. ಅಮ್ಮ, ನನಗೆ ಭಯ, ನಮ್ಮ ಬಗ್ಗೆ ಯೋಚನೆ ಮಾಡಿ ಅಲ್ಲ, ಪಾಪ ಚಿನ್ನು ಏನ್ ಮಾಡ್ತಾನೋ ಅಂತಾನೆ. ಈ ಕಡೆ ಚಿಚು ಮನೆಯಲ್ಲಿ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಚಿಚುವಿನ ಮನೆ ಅಷ್ಟೇನು ಸ್ಟ್ರಾಂಗ್ ಆಗಿತ್ತಿಲ್ಲ. ಆದ್ರಿಂದ ಗಾಳಿಯಲ್ಲಿ ಅದು ಜೋರಾಗಿ ಅಲ್ಲಾಡ್ತಾ ಬೇರೆ ಇತ್ತು. ಸ್ವಲ್ಪ ಬಿಟ್ರೆ ಗಾಳಿಯಲ್ಲಿ ಮನೆ ಚಾವಣಿ ಹಾರ್ಕೊಂಡು ಹೋಗೋ ಥರ ಇತ್ತು. ಅಮ್ಮ, ಏನಮ್ಮ ಇದು, ಮನೆ ಅಲ್ಲಾಡ್ತಾ ಇದೆ, ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೋಬೋದಲ್ವಾ? ಚಿಚುಕಾಗೆ ಮನೆನ ನೋಡಿ, ಅಯ್ಯೋ, ಮಹಿ ಹೇಳಿದ್ದು ನಿಜಾನೇ ಏನೋ, ಇಷ್ಟು ಬಿರುಗಾಳಿ ಬೀಸುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇವಾಗ ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಅಮ್ಮ, ನನಗೆ ಹಸುವಾಗ್ತಾ ಇದೆ, ಊಟ ಬೇಕು. ಬಾಯಿ ಮುಚ್ಕೊಂಡಿರೋ, ಈ ಸಮಯದಲ್ಲಿ ಊಟ ಕೇಳ್ತಾ ಇದ್ದಾನೆ. ಅಲ್ಲ, ಹೊರಗಡೆ ಗಾಳಿ ಬೀಸ್ತಾ ಇದೆ, ಎಲ್ಲಿಂದ ಹೋಗಿ ತಗೊಂಡು ಬರೋದು? ಮನೇಲಿ ಕೂಡ ಬೇರೆ ಏನೂ ಇಲ್ಲ. ಅವತ್ತೇ ಮಹಿಯತ್ತೆ ಹೇಳಿದ್ರಲ್ವಾ, ಆವಾಗಲೇ ಬೇಕಾಗಿರೋದನ್ನ ತಗೊಂಡು ಬಂದು ಇಟ್ಕೊಳ್ಬೇಕಾಗಿತ್ತೋ. ಹಾಗಂತ ಅವರು ಮಾತಾಡ್ತಾ ಇದ್ದಾಗಲೇ ಡಪ್ ಅಂತ ಒಂದು ಶಬ್ದ. ಏನಂತ ನೋಡಿದ್ರೆ ಬಿರುಗಾಳಿಗೆ ಅವ್ರ ಮನೆ ಚಾವಣಿ ಹಾರ್ಕೊಂಡು ಹೋಗಿತ್ತು. ಮನೆಯೊಳಗಡೆ ಮಳೆ ನೀರು ಎಲ್ಲಾನು ಬೀಳ್ತಾ ಇತ್ತು. ಇವಾಗ ಮನೆಯಲ್ಲಿ ಅವರಿಬ್ರು ನೀರಲ್ಲಿ ನಿಂತ್ಕೊಂಡಿದ್ರು. ಅಯ್ಯೋ, ನನ್ನ ಮನೆ, ಇವಾಗ ಏನು ಮಾಡೋದು? ಅಯ್ಯೋ ದೇವ್ರೆ, ಚಿನ್ನು, ಬಾರೋ ಹೊರಗಡೆ ಓಡ್ ಹೋಗೋಣ. ಮಳೆ ಬರ್ತಿದ್ದಮ್ಮ, ಎಲ್ಲಿಗೆ ಹೋಗೋದು? ಬೇರೆ ಎಲ್ಲಿಗೆ? ಮಹಿ ಮನೆಗೆ. ಮಹಿ ಮನೆ ದೊಡ್ಡದು, ಅಲ್ಲಿ ನಮ್ಗೆ ಜಾಗ ಇರುತ್ತೆ. ಹಾಗಂತ ಹೇಳಿ ಚಿಚು ಹಾಗೂ ಚಿನ್ನು ಇಬ್ರು ಕೂಡ ಆ ಬಿರುಗಾಳಿಯಲ್ಲಿ ಮಹಿ ಮನೆಗೆ ಹೋಗ್ತಾ ಇದ್ರು. ಆವಾಗ ದಾರಿಯಲ್ಲಿ ಕುಹು ಬಾತುವಿನ ಮನೇನ ನೋಡಿದ್ರು. ಕುಹುನು ಇವರಿಬ್ರನ್ನ ನೋಡಿ, ಏನ್ ಚಿಚು, ಮನೆ ಬಿದ್ದೋಯ್ತಾ? ಸರಿ ಸರಿ, ಇದು ಚಿಕ್ಕ ಮನೆ, ನೀವು ಮಹಿ ಹದ್ದಿನ ಮನೆಗೇನೆ ಹೋಗಿ. ಹಾಗಂತ ಹೇಳ್ತಾ ಇದ್ದಾಗ ಈ ಕಡೆ ಮಹಿ ಹದ್ದಿನ ಮನೆ ತುಂಬಾ ದೊಡ್ಡ ಮನೆ, ತುಂಬಾ ಸ್ಟ್ರಾಂಗ್ ಆಗಿನೂ ಇತ್ತು. ಮಹಿ ಹಾಗೂ ಲೂಸಿ ಇಬ್ರು ಮನೆಯಲ್ಲಿ ಸೂಪ್ ಹಾಕೊಂಡು ಕುಡಿತಾ ಇದ್ರು. ಆವಾಗ್ಲೇ ಮನೆ ಹೊರಗಡೆಯಿಂದ ಯಾರೋ ಬಾಗಿಲು ಬಡಿಯೋ ಶಬ್ದ ಕೇಳಿ, ಈ ಗಾಳಿಯಲ್ಲಿ ಯಾರೋ? ಹಾಗಂತ ಕೇಳಿದಾಗ ಚಿಚುಕಾಗೆ ಹೊರಗಡೆಯಿಂದ, ಮಹಿಯವ್ರೆ, ಬಾಗಿಲು ತೆರೀರಿ, ನನ್ನ ಮನೆ ಚಾವಣಿ ಹಾರ್ಕೊಂಡು ಹೋಯ್ತು, ಮಳೆಯಲ್ಲಿ ಒದ್ದೆ ಆಗ್ತಾ ಇದ್ದೀವಿ, ಮನೆಯಲ್ಲಿ ಜಾಗ ಕೊಡಿ. ಅಂದ್ಕೊಂಡೆ, ಹೋಗ್ತೇರಿ. ಹಾಗಂತ ಹೇಳಿದಾಗ ಲೂಸಿ ಬಂದು ಅವರಿಬ್ರನ್ನ ಮನೆಯೊಳಗಡೆ ಕರ್ಕೊಂಡು ಹೋದ್ಲು. ಪಾಪ ಅವರಿಬ್ರು ಕೂಡ ಮಳೆಯಲ್ಲಿ ತುಂಬಾನೇ ಒದ್ದೆಯಾಗಿದ್ರು. ಏನೇ ಚಿಚಿ ಇದು, ನಿನ್ ಕಾಡಿಗೆಲ್ಲ ನೋಡು, ಮುಖಕ್ಕೆ ಹಚ್ಕೊಂಡು ದೆವ್ವ ಥರ ಕಾಣಿಸ್ತಿದ್ಯಾ? ಆವಾಗ ಚಿಚು ಅಳುತ್ತಾ, ಲೂಸಿ, ಕಾಡಿಗೆ ಬಗ್ಗೆ ಮಾತಾಡೋ ಸಮಯನ ಇದು, ತುಂಬಾ ಚಳಿ ಆಗ್ತಾ ಇದೆ. ಇವಾಗ ನಮ್ಗೆ ಇರಕ್ಕೆ ಮನೆ ಇಲ್ಲ, ಅದಕ್ಕೆ ಇವತ್ತೊಂದು ರಾತ್ರಿ ಎಲ್ಲೇ ಮಲ್ಕೊಳ್ಬೋದಾ? ಆವಾಗ ಚಿನ್ನು, ನನಗೆ ತುಂಬಾ ಹಸುವಾಗ್ತಾ ಇದೆ. ಅಂದ್ಕೊಂಡೆ, ಮೊದಲು ಟೌಲ್ ಕೊಡು, ಮುಖ ಒರೆಸ್ಕೊಳ್ಳಿ, ಹಾಗೇನೆ ಕುಡಿಯಕ್ಕೆ ಸೂಪ್ ತಗೊಂಡು ಬಂದ್ಕೊಡು. ಹಾಗಂತ ಲೂಸಿ ಹತ್ರ ಹೇಳಿದಾಗ ಚಿಚು ಚಿನ್ನು ಇಬ್ರು ಕೂಡ ಆ ಸೂಪನ್ನ ಕುಡ್ದು ಆವಾಗ ಅವ್ರಿಗೆ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತು. ಚಿಚೋ, ಅದಕ್ಕೆ ಹೇಳೋದು ದೊಡ್ಡವ್ರ ಮಾತು ಕೇಳಬೇಕು ಅಂತ. ನಾನು ಹೇಳಿದಾಗ್ಲೇ ನಿನ್ನ ಮನೇನ ಸರಿಯಾಗಿ ಕಟ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ನೋಡಿದ್ಯಾ ಎಂಥ ಪರಿಸ್ಥಿತಿ ಬಂದಿದೆ ಅಂತ? ಎಲ್ಲರೂ ನನ್ನ ಮಾತು ಕೇಳಿ ಮಕ್ಕಳೊಂದಿಗೆ ಮನೆಯಲ್ಲಿ ಸಂತೋಷವಾಗಿದ್ದಾರೆ, ಯಾವುದೇ ಕಷ್ಟನೂ ಇಲ್ಲದೆ. ಆದರೆ ನೀನು ಮಾತ್ರ ಇವಾಗ ಇಷ್ಟು ಕಷ್ಟಪಡ್ತಾ ಇರೋದು.
ಆವಾಗ ಚಿಚ್ಚು ತಲೆ ಬಗ್ಗಿ, ಕ್ಷಮಿಸ್ಬಿಡಿ ಮಹಿ ಅವರೇ, ನಿಮ್ಮ ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ಮುಂದೆ ನೀವು ಏನೇ ಹೇಳಿದ್ರು ಸರಿ, ಅದನ್ನ ಹಾಗೇನೆ ಕೇಳ್ತೀನಿ. ಹೌದು, ನಾನು ಕೂಡ ಇನ್ನೂ ಅಮ್ಮನ ಮಾತು ಕೇಳಲ್ಲ, ನಿಮ್ಮ ಮಾತೇ ಕೇಳ್ತೀನಿ. ಆವಾಗ ಚಿಚುಕಾಗೆ ಚಿನ್ನನ ನೋಡಿ ಬೈತಾ ಇದ್ಲು. ಸುಮ್ನಿರೋ, ಏನೋ ಗೊತ್ತಿಲ್ಲದೆ ಮಾಡಿದೆ ನಾನು. ಸರಿ ಸರಿ, ಇವತ್ತು ರಾತ್ರಿ ನೀವು ಇಲ್ಲೇ ಇರ್ಬೋದು, ಆದರೆ ಚಿಚು ಒಂದು ಷರತ್ತಿದೆ. ಏನದು ಮಹಿಯವರೇ? ಏನಿದ್ರು ಹೇಳಿ, ಪರವಾಗಿಲ್ಲ. ನಿಮ್ಮ ಮನೇನ ನಾನು ಒರೆಸ್ಬೇಕಾ? ನನ್ನ ಮನೇನ ಅಲ್ಲ. ಬಿರುಗಾಳಿ ಬೀಸಿ ಊರಲ್ಲಿ ಎಲ್ಲ ಮರದಿಂದನೂ ಎಲೆಗಳು ಕಡ್ಡಿಗಳು ಕೆಳಗಡೆ ಬಿದ್ದಿರುತ್ತೆ. ನಾಳೆ ಬೆಳಿಗ್ಗೆ ಬಿರುಗಾಳಿ ನಿಂತ ಮೇಲೆ ನೀನೇ ಈ ಊರನ್ನೆಲ್ಲ ಕ್ಲೀನ್ ಮಾಡಿ ಕೊಡಬೇಕು. ಖಂಡಿತ, ನಾನು ಚಿನ್ನು ಇಬ್ರು ಸೇರಿ ಊರನ್ನ ಕ್ಲೀನ್ ಮಾಡ್ತೀವಿ, ಪ್ರಾಮಿಸ್ ಕೊಡ್ತಾ ಇದ್ದೀವಿ. ಮರುದಿನ ಬೆಳಗ್ಗೆ ಬಿರುಗಾಳಿ ನಿಂತೋಯ್ತು. ಮಳೆನೂ ನಿಂತೋಗಿ ಸೂರ್ಯ ಆಕಾಶದಲ್ಲಿ ಕಾಣಿಸ್ತಿದ್ದ. ಆವಾಗ ಪಕ್ಷಿಗಳೆಲ್ಲರೂ ಮನೆಯಿಂದ ಹೊರಗಡೆ ಬಂದ್ರು. ಮಹಿ ಹದ್ದಿನ ಮನೆಯೊಳಗಡೆಯಿಂದ ಚಿಚುಕಾಗೆ, ಕುಹು ಎಲ್ರೂ ಕೂಡ ಹೊರಗಡೆ ಬಂದ್ರು. ಚಿಚು, ನಿನ್ಗೇನೂ ಆಗಿಲ್ಲಲ್ಲ? ನಿನ್ ಮನೇನ ನೋಡಿ ಹೆದರ್ಕೊಂಡಿದ್ದೆ, ನಿನ್ಗೇನಾದ್ರೂ ಆಯ್ತೋ ಏನೋ ಅಂತ. ಇಲ್ಲ ಟೋನಿ, ನಾನು ರಾತ್ರಿನೇ ಮಹಿ ಮನೆಗೆ ಬಂದ್ಬಿಟ್ಟೆ. ನನ್ನ ತಪ್ಪು ನಾನು ತಿಳ್ಕೊಂಡೆ. ಮಹಿನೇ ನಮಗೆ ಸಹಾಯ ಮಾಡಿದ್ದು. ಆದ್ರೆ ಚಿಚ್ಚು ಅತ್ತೆ, ನಿಮ್ ಮನೆ ಬಿದ್ದೈತೆ, ಏನ್ ಮಾಡ್ತೀರಾ? ಏನ್ ಮಾಡೋದು, ಮಹಿ ಹೇಳೋ ಥರ ಇನ್ನು ಸ್ಟ್ರಾಂಗ್ ಆಗಿರೋ ಮನೆನ ಕಟ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಊರನ್ನೆಲ್ಲ ಕ್ಲೀನ್ ಮಾಡಬೇಕು. ಪರ್ಕೆ ತಗೊಂಡ್ ಬರೋ ಚಿನ್ನು. ಸರಿಯಮ್ಮ, ಇವಾಗಲೂ ಹೋಗಿ ತಗೊಂಡ್ ಬರ್ತೀನಿ. ಚಿನ್ನು, ನಾನು ಕೂಡ ಹೆಲ್ಪ್ ಮಾಡ್ತೀನೋ? ಹೌದು, ಎಲ್ರೂ ಸೇರಿ ಮಾಡಿದ್ರೆ ಬೇಗನೆ ಕ್ಲೀನ್ ಆಗುತ್ತೆ. ಹಾಗೆ ಪಕ್ಷಿಗಳೆಲ್ಲರೂ ಸೇರಿ ಊರನ್ನ ಕ್ಲೀನ್ ಮಾಡಿದ್ರು. ಮಹಿ ಹದ್ದು ಮನೆಯಲ್ಲಿ ಕುತ್ಕೊಂಡು ಅದನ್ನ ತೃಪ್ತಿಯಿಂದ ನೋಡ್ತಾ ಇದ್ಲು. ಮಹಿಯವರೇ, ನೀವು ಸೂಪರ್, ನೀವು ನಮ್ಮೂರಿಗೆ ವೆದರ್ ರಿಪೋರ್ಟರ್ ಆಗಿ ಇದ್ದೀರಾ. ಆವಾಗ ಮಹಿ ನಗುತ್ತಾ, ಇದು ವೆದರ್ ರಿಪೋರ್ಟ್ ಅಲ್ಲ, ಇದು ದೂರದೃಷ್ಟಿ. ನಮ್ಮೂರಿಗೋಸ್ಕರ ಸ್ವಲ್ಪ ದೂರದೃಷ್ಟಿಯಿಂದ ಯೋಚನೆ ಮಾಡಿದ್ರಿಂದ ಊರಿಗೆ ಯಾವುದೇ ಸಮಸ್ಯೆ ಇಲ್ಲ. ಹೌದೌದು, ನಾನು ಕೂಡ ಮೇಕಪ್ ಕಿಟ್ನ ಕವರ್ ಹಾಕಿ ಪ್ಯಾಕ್ ಮಾಡಿದ್ದೀನಿ, ಅದನ್ನು ದೂರದೃಷ್ಟಿನೇ. ಅದನ್ನ ಕೇಳಿ ಎಲ್ರೂ ನಗಾಡ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ದೊಡ್ಡವರು ಅವರ ಅನುಭವದಿಂದ ಎಲ್ಲಾನು ನೋಡಿರ್ತಾರೆ. ಆದ್ರಿಂದ ಅವ್ರು ಏನೇ ಹೇಳಿದ್ರು ಅದಕ್ಕೆ ಖಂಡಿತ ಒಂದು ಕಾರಣ ಇರುತ್ತೆ. ಅದನ್ನ ಕೇಳಿದ್ರೆ ನಾವು ಸುಮಾರು ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಬೋದು.